ಬಸವ ತತ್ವದ ಹೆಸರಿನಲ್ಲಿ ಈ ಕ್ರೂರ ಕಮ್ಯುನಿಸ್ಟರು ಆ ಮಾರ್ಕ್ಸನ ಅನುಯಾಯಿಗಳು ಇಲ್ಲಿವರೆಗೆ 10 ಕೋಟಿ ಜನರ ಕಗ್ಗಲೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಬ್ಬನೇ ಮಾವೋ ಸೇತುಂಗ್ 6 ರಿಂದ 8 ಕೋಟಿ ಜನರ ಕಗ್ಗೊಲೆಯನ್ನ ಬರೀ 6 ವರ್ಷಗಳಲ್ಲಿ ಮಾಡಿದ್ದಾರೆ. ಆ ಮಾರ್ಕ್ಸ್ ಅಂತಂದು ಬಸವಣ್ಣವ್ರು ಊರ್ಗೊಳಿಸಾಕತ್ತೆ. ಎಂತ ನೀಚತನ ಅನ್ಬೇಡ. ಆಮ್ಯಾಗ ಆ ಕಮ್ಯುನಿಸ್ಟ್ ನೇರವಾಗಿ ಈ ಬಸವ ತತ್ವದೊಳಗೆ ಸೇರ್ಯಾರ. ಇನ್ನು ಕೆಲವು ಜನ ಹೇಳ್ತೀನಿ, ಇವ್ರೇನೋ ಕೆಲವು ಜನ ಮುಸ್ಲಿಂ ಪಂಡಿತರು ಮಠಗಳ ಆಸ್ಥಾನ ಪಂಡಿತರಾಗ್ಯಾರ, ಲಿಂಗಾಯತ ಮಠಗಳ ಆಸ್ಥಾನ ಪಂಡಿತರಾಗಿ ಇವ್ರಿಗೆ ಮಾರ್ಗದರ್ಶನ ಮಾಡಕತ್ತಾರೆ. ಇಲ್ರಿ, ಅವ್ರು ಮುಸಲ್ಮಾನರದಾರ, ಅವ್ರಿಗೆ ಬಾಳ ಹಿಡಿಸೈತಿ ಲಿಂಗಾಯತ ಬಸವಣ್ಣವ್ರ ವಚನಗಳು ಬಾಳ ಹಿಡಿಸೋ. ನಾ ಬಾಳ ಹಿಡಿಸೈತದಿಲ್ಲೋ. ಮತ್ ನೀವು ಅಲ್ರಿ ಅವ್ರ ಪ್ರವಚನ ಕೇಳ್ತೀವಿ ನಾವು ದಿನ. ಅವ ಪ್ರವಚನ ನಮ್ಗೆ ಕೇಳ್ತಾನಪ್ಪ. ಅವ ಬಾಳ ಹಿಡಿಸಿತ್ತಂದ್ರೆ ಹೋಗಿ ಮಸೀದ್ಯಾಗ ಹೇಳು, ನಿನಗ್ ಬಸವಣ್ಣನ ತತ್ವ ಬಾಳ ಹಿಡಿಸೈತಿಲ್ಲೋ, ಹೋಗಿ ಮಸೀದ್ಯಾಗ ಪ್ರವಚನ ಮಾಡು, ಒಂದ್ 4-8 ಮಂದಿನ ಪರಿವರ್ತನೆ ಮಾಡು ಅಂದ್ರೆ ನಿನಗ್ ಪಕ್ಕಾ ಬಸವಣ್ಣ ಹಿಡಿಸ್ಯಾನ ಅಂತ ತಿಳ್ಕೊತೀನಿ. ನಿನಗ್ ಬಾಳ ಬಸವಣ್ಣ ಹಿಡಿಸ್ಯಾನಲ್ಲ, ಒಳಗ್ ಲಿಂಗ ಕಟ್ಕೋ, ದಿನ ಲಿಂಗಾರ್ಚನೆ ಮಾಡು, ಕಾಯಕ ಮಾಡು, ದಾಸೋಹ ಮಾಡು. ಇಲ್ಲ, ಇವ್ರ ಕಡೆ ರೊಕ್ಕ ಜಗ್ಗುದು, ಸಲಹೆ ಕೊಡು. ಇಂಥವ್ರು ಬಾಳ ಆಗ್ಯಾರ. ಇವು ನಮ್ಮ ಸ್ವಾಮಿಗಳು, ಈ ಸ್ವಾಮಿಗಳಿಗೆ ಅವ್ರ ಗುರುಗಳು ಎಂಥವ್ರು. ನಾವ್ ಹೇಳುದಿಲ್ಲ ಹೆಸರು ಹೇಳಿದ್ನಂದ್ರ ಅವ್ರು ಮತ್ ದೊಡ್ಡವ್ರ ಹಾಕಾರ. ಅದಕ್ಕೆ ಅವ್ರ ಹೆಸರು ಯಾವಾಗ್ಲೂ ಹೇಳುದಿಲ್ಲ. ನಾ ಯಾರ ಹೆಸರು ತಗೋತೀನಲ್ಲ ಅವ್ರ ದಡಕ್ಕನ ದೊಡ್ಡವ್ರ ಹಾಕಾರ. ಹಂಗ ದೊಡ್ಡವ್ರ ಹಾಕಿ ಕೊಡುದಿಲ್ಲ, ಅಲ್ಲೇ ಇರ್ಬೇಕು. ಇಷ್ಟೆಲ್ಲ ನಡೀತಾ ಇದ್ರು ನಮ್ಮ ಜನರಿಗೆ ಒಂದೊಂದ್ಸಾರಿ